ಇಡೀ ದಿನ 3 ಹೊತ್ತು ತರ್ತರದ ಅಡ್ಗೆ ಮಾಡ್ಕೊಂಡು ತಿನ್ನೋ ಬದಲು ಒಂದೇ ಸಲ 3 ಹೊತ್ತಿಗೆ ಆಗುವಷ್ಟು ಅಡ್ಗೆ ಮಾಡಿ ತಿನ್ನೋದೇ ವಾಸಿ. ಬೆಳಿಗ್ಗೆ ಮಾಡಿದ ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನ ಬೇರೆ ಅಡ್ಗೆ, ರಾತ್ರಿ ಬೇರೆ ಅಡ್ಗೆ. ಅಯ್ಯೋ, ಅತ್ತೆ ಬೇರೆ ಪಲಾವ್ ಮಾಡು ಅಂತ ಹೇಳ್ಬಿಟ್ಟಿದಾರಲ್ಲ. ಪಲಾವ್ ಹೇಗಪ್ಪ ಮಾಡೋದು? ಎಲ್ಲಿಂದ ಶುರು ಮಾಡೋದು? ಹೇಗ್ ಶುರು ಮಾಡೋದು? ಮಕ್ಕಳೇ, ನಾವು ಊಟ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅಡ್ಗೆ ಮಾಡ್ಬೇಕು ಸರ್. ಸಂಜೀವ್ ಅವ್ರು ಯಾಕೆ ಅವ್ರ ಟ್ಯೂಷನ್ ಜಾಗನ ಚೇಂಜ್ ಮಾಡಿದ್ದಾರೆ? ಕರೆಕ್ಟ್. ಅಡಿಗೆ ಮಾಡ್ಬೇಕು. ಅಡಿಗೆ ಮಾಡೋದು ಅಂತಂದ್ರೆ ಶ್ರಮ. ಶ್ರಮ ಇಲ್ಲ ಅಂತಂದ್ರೆ ಊಟ ಮಾಡಕ್ಕಾಗಲ್ಲ ಅಲ್ವಾ? ಓದು ಮತ್ತು ಅಡಿಗೆ ಎರಡೂ ಶ್ರಮ. ನಾವು ಶ್ರಮ ಪಟ್ಟು ಮನಸ್ಸಿಟ್ಟು ಓದಿದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಹಾಗೆ ಶ್ರಮ ಪಟ್ಟು ಮನಸ್ಸಿಟ್ಟು ಅಡಿಗೆ ಮಾಡಿದ್ರೆ ಒಳ್ಳೆ ರುಚಿ ರುಚಿಯಾದ ಊಟ ಸಿಗುತ್ತೆ. ಯಾವ ತರ ಅಂತೀರಾ? ಘಮ ಘಮ ಪಲಾವ್ ತರ. ಏಯ್, ಯಾಕ್ರೋ ನಗ್ತಿದ್ದೀರಾ? ನೀವು ಯಾವತ್ತಾದ್ರೂ ಪಲಾವ್ ಮಾಡಿದ್ದೀರಾ? ಇಲ್ಲ, ಯಾವತ್ತೂ ಮಾಡಿಲ್ಲ. ಅದಕ್ಕೆ ನಿಮಗೆ ನಗು ಬರ್ತಿರೋದು. ಪಲಾವ್ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ, ತುಂಬಾ ಸುಲಭ. ಹೌದಾ ಸರ್? ಹಾ, ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಹೇಳ್ಕೊಡ್ತೀನಿ. ಹಾ, ನಾ ಕೇಳಿಸ್ಕೊತಾ ಇದ್ದೀನಿ. ಪಲಾವ್ ಮಾಡೋಕ್ಕಿಂತ ಮುಂಚೆ 2 ಗ್ಲಾಸ್ ಅಕ್ಕಿನ ತೊಳೆದು ಅದನ್ನ ನೆನ್ಸಿಡ್ಬೇಕು. ಆಮೇಲೆ ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ತುಂಬಾ ದೊಡ್ಡದಾಗೂ ಅಲ್ಲ, ತುಂಬಾ ಸಣ್ಣದಾಗೂ ಅಲ್ಲ, ಮೀಡಿಯಂ ಕಟ್. ಆಮೇಲೆ ಈ ಹಸಿ ಬಟಾಣಿ ಇದೆಯಲ್ಲ, ಅದನ್ನು ಬಿಡಿಸ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ತರಕಾರಿ ಹಾಕ್ಬೇಕು. ಮೀಡಿಯಂ ಉರಿಲಿ ಕೈ ಆಡಿಸ್ತಾ ಬೇಯಿಸ್ಕೋಬೇಕು. ಮಾವ, ಗಣಿತ ಬಿಟ್ಟು ಪಾಕಶಾಸ್ತ್ರದ ಕ್ಲಾಸ್ನೆಲ್ಲ ತಗೊಳಕ್ಕೆ ಯಾವಾಗಿಂದ ಶುರು ಮಾಡಿದೆ? ಅಲ್ಲ ಸಂಜೀವ, ಈ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಪಲಾವ್ ಮಾಡೋದು ಹೇಳ್ಕೊಡ್ತಿದ್ಯಲ್ಲ, ಅದೆಲ್ಲ ಇವ್ರ ತಲೆಗೆ ಹೋಗುತ್ತೇನೋ? ಅವ್ರು ಇದನ್ನ ಹೋಗಿ ಮನೆಗೆ ಹೋಗಿ ಮಾಡ್ಬೇಕಾ?